ಅಮರ ಪ್ರೇಮದ ಮಧು. H.G. ರಾಧಾದೇವಿಯವರ ಕಾದಂಬರಿ. ಮುಂದ್ಗಡೆ ಅಂಗಡಿ, ಅಂಗಡಿಗೆ ಹೊಂದ್ಕೊಂಡ ಹಾಗೆ ಪಕ್ಕಕ್ಕೆ ಒಂದು ಮನೆ, ಒಂದು ವಿಶಾಲವಾದ ಹಾಲು. ಅದ್ರ ಪಕ್ಕದ ರೂಮ್ ಅಂಗಡಿ ಸಾಮಾನ್ ತುಂಬಿದ ಗೋಡನ್ ಆಗಿತ್ತು. ಒಂದು ಅಡಿಗೆ ಮನೆ, ಬಚ್ಚಲ ಮನೆ, ಶೌಚಗೃಹ. ಆ ಮನೆಯಲ್ಲಿ ವನಜಮ್ಮ, ತಮ್ಮ ಶ್ರೀನಿವಾಸ್ ಇದ್ರು. ವನಜಮ್ಮನೆ ಬಾಡಿಗೆ ಇಲ್ಲದೆ ಆ ಮನೆಯನ್ನ ಕೊಟ್ಟು 1000 ರು ಸಂಬಳವನ್ನ ಕೊಡುತ್ತಿದ್ಲು. ಆತನ 3 ಹೆಣ್ಮಕ್ಳು ಮದುವೆ ಸಮಯದಲ್ಲಿ ಸಹಾಯ ಮಾಡುವುದಾಗಿ ಹೇಳಿದ್ಲು. ಅದರಂತೆ 2 ಹೆಣ್ಮಕ್ಳು ವಿವಾಹದ ಸಮಯದಲ್ಲಿ 25,000ಗಳ ಸಹಾಯ ಮಾಡಿದ್ಲು. ಶ್ರೀನಿವಾಸರಾಯ ಅವರ ಪತ್ನಿ ಪದ್ಮಾವತಿ ಪಾಲಿಗೆ ವನಜಮ್ಮ ಸಾಕ್ಷಾತ್ ದೇವತೆ ಆಗಿದ್ಲು. ಅತ್ತಿಗೆ, ನೀವಿಲ್ಲದೆ ಇದ್ರೆ ನಮ್ಗತಿ ಏನಾಗಬೇಕಾಗಿತ್ತು? ನಿರುದ್ಯೋಗಿಯಾಗಿ ಅಲ್ಲಲ್ಲಿ ಪುಡಿ ಕೆಲಸ ಮಾಡ್ತಾ ತೊಳಲಾಡ್ತಿದ್ದ ನಮ್ಗೆ ಒಂದು ಆಶ್ರಯ ನೀಡಿದ್ರಿ. ಹೆಣ್ಮಕ್ಳ ಚಿಂತೆ ಬಗೆಹರಿಸಿದ್ರಿ ಎನ್ನುತ್ತಿದ್ದಳು ಪದ್ಮಾವತಿ. ಇರ್ಲಿ ಬಿಡಮ್ಮ, ನನ್ಗೂ ಅಂಗಡಿ ಕೆಲ್ಸಕ್ಕೆ ಒಬ್ಬ ಸಹಾಯಕರು ಬೇಕಾಗಿತ್ತು. ಸೀನು ಬಾಂಬೆ, ಮೆದ್ರಾಸ್ಗೆ ಹೋಗಿ ಮಾಲ್ ತರೋದ್ರಿಂದ ಹಿಡಿದು ಎಲ್ಲ ಮಾಡ್ತಾನೆ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಬೇಕಾದ್ದು ನನ್ನ ಧರ್ಮ. ನಾನು ಬಡವಳೆ, ಮಗನ್ ಓದಿನ ಚಿಂತೆ ಇದೆ. ಅವನು MBA ಮಾಡಿದ್ರೆ 1,00,000ದವರೆಗೆ ದುಡ್ಡು ಹೊಂದಿಸ್ಬೇಕು. ಅಂಗಡಿ ಹಾಗೂ ಮನೆ ಕಟ್ಟಡ ಹಳೆಯದಾಗಿದೆ, ಅದಕ್ಕೆ ದುಡ್ಡು ಹೊಂದಿಸ್ಬೇಕು ಎಂದು ಹೇಳುತ್ತಿದ್ರು. ಆ ಮಧ್ಯಮ ವರ್ಗದ ಜೀವನದಲ್ಲಿಯೂ ವನಜಮ್ಮ ಸುಖಿಜೀವಿ. ಶ್ರೀನಿವಾಸನ ಮೊದಲ ಮಗಳು ವಿವಾಹವಾಗುವವರೆಗೂ ಇಲ್ಲೇ ಇದ್ಲು. ಮನೆಯ ಕೆಲಸವನ್ನ ಅವಳೇ ನೋಡಿಕೊಳ್ತಿದ್ಲು. ಮೊದಲನೇ ಹುಡುಗಿ ವಿವಾಹವಾಗಿ ಹೋದ್ಮೇಲೆ 2ನೆಯ ಹುಡುಗಿ ವಿವಾಹವಾಗುವವರೆಗೂ ಎಂದು ದುಡಿಯಲು ಬಂದ್ಲು. ಅವಳು ವಿವಾಹವಾಗಿ ಹೋದ್ಮೇಲೆ 3ನೇ ಹುಡುಗಿ ಸುಜಾತ ಈಗ ಕೆಲಸಗಾತಿಯಾಗಿದ್ಲು. ನೆಂಟರೆಲ್ಲ ಹೋದ್ಮೇಲೆ ಆ ಪುಟ್ಟ ಮನೆಯಲ್ಲಿ ತಾಯಿ ಮಗ ಇಬ್ಬರೇ ಉಳಿದ್ರು. ಏನ್ ವಿಷಯ ರಾಜು, ಆ ಹುಡುಗಿ ಏನಕ್ಕೆ ಬರಲಿಲ್ಲ? ತಾಯಿ ಮುಂದೆ ಯಾವುದು ಮುಚ್ಚಿಟ್ಟಿ ಅಭ್ಯಾಸವಿಲ್ಲ ರಾಜಸಿಂಹನಿಗೆ. ಅವರ ಮನೆ ಕಥೆಯೆಲ್ಲ ಹೇಳಿದ. ಅವಳ ತಾಯಿಯ ವಿಷಯ ಕೇಳೆ ಆಶ್ಚರ್ಯ ಆಯಿತು. ಡೈವರ್ಸ್ ಒಂದು ತಗೊಂಡಿಲ್ಲ ಗಂಡನಿಂದ, ಆದ್ರೆ ತುಂಬಾ ಸ್ವತಂತ್ರವಾದಿ. ಯಾವಾಗ್ಲೂ ಬಾಂಬೆಲಿರ್ತಾಳೆ. ಗಂಡನ ಹಿತ ಗಮನಿಸೋ ಹೆಂಗ್ಸಲ್ಲ. ಅಂತ ಹೆಂಗ್ಸಿನ ಮಗಳು ಅಂದಮೇಲೆ ಇವಳ ವಿಚಿತ್ರಗಳೇನಿರುತ್ತೋ ಎಂದ. ವನಜಮ್ಮ ವಿಚಾರ ಪರವಶರಾಗಿ, ಏಕೆ 2 ವರ್ಷದಿಂದ ಒಡನಾಟ ಇದೆ ಅಂತಿ, ಅವಳ ಗುಣ ಸ್ವಭಾವ ಗೊತ್ತಿಲ್ವಾ ಎಂದರು. ನೋಡಮ್ಮ, 3 ವರ್ಷ BCom ಜೊತೆಗೆ CA ಫೌಂಡೇಶನ್ ಕೋರ್ಸ್ ಮುಗಿಸುವಾಗ ನನ್ನ ಗುರಿ ಎಲ್ಲ ಓದಿನ ಮೇಲಿತ್ತು. ಆಗಿವಳು ಗೆಳತಿ ಮನೆ ಅಂತ ನಾವಿದ್ದ ಮಾಲೀಕ್ರ ಮನೆಗೆ ಬರೋಳು. ನಮ್ದೇ ಕಾಲೇಜಿನ ಹುಡುಗಿ, ಕ್ಲಾಸ್ಮೇಟ್ ಬೇರೆ. ಆದ್ರೆ ಅವಳಿಗೆ CA ಫೌಂಡೇಶನ್ ಕೋರ್ಸ್ ಇರಲಿಲ್ಲ, ಬರೀ BCom. ತಿಳಿದದ್ದು ಹೇಳ್ಕೊಡಿ ಅಂತ ತಿಂಗಳಿಗೊಮ್ಮೆ ಬರೋಳು. ತುಂಬಾ ಬ್ರಿಲಿಯಂಟ್. ನನಗೂ ರಿವಿಷನ್ ಆದಾಗೆ ಆಗುತ್ತೆ ಅಂತ ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ತಿದ್ದೆ. ಮುಂದೆ ನಾನು BComನಲ್ಲಿ ಫಸ್ಟ್ ರ್ಯಾಂಕ್ ಬಂದೆ. CA ಫೈನಲ್ ಮುಗಿಸೋ ಈ 2 ವರ್ಷದುದ್ದ ಅವರಪ್ಪನ ಕೆಲವು ಫ್ಯಾಕ್ಟ್ರಿಗಳು ಆರಿಸ್ಕೊಂಡಿದ್ದೆ. ಆತ ಬೇರೆ ಬೇರೆ ಕೆಲವು ಫ್ಯಾಕ್ಟ್ರಿಗಳಿಗೆ ಶೇರ್ ಪಾರ್ಟ್ನರ್ ಇದ್ದಾರೆ. ಇವಳು MComಗೆ ಓದು ಮುಂದುವರಿಸಿದ್ಲು. ವಾರಕ್ಕೊಮ್ಮೆ ಬರತೊಡಗಿದ್ಲು. ವಾರದುದ್ದ ಓದಿ ಅಂಕೆ ಸಂಖ್ಯೆ ಗುದ್ದಾಟದಲ್ಲಿ ತಲೆ ಕೆಡಿಸಿಕೊಂಡ ನನಗೆ ಅವಳ ಬರುವಿಕೆ ಏನೋ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತಾ ಇತ್ತು. ಅತ್ಯಂತ ಶ್ರೀಮಂತರ ಈ ಚೆಲುವಿನ ಹುಡುಗಿ ನನ್ನನ್ನೇ ಹುಡುಕಿ ಬರ್ತಾಳಲ್ಲ ಅಂತ ಏನೋ ಒಂದ್ ಬಗೆ ಸಂತೋಷ ಇತ್ತು. ತುಂಬಾ ಶ್ರೀಮಂತರ ತಂದೆ ತಾಯಿಗಳ ಏಕಮಾತ್ರ ಪುತ್ರಿ, ಅತ್ಯಂತ ಚೆಲುವೆ, ಸಿಕ್ಕಾಬಟ್ಟೆ ಬ್ರಿಲಿಯಂಟ್. ಅಷ್ಟೇ ನನಗವಳ ಬಗ್ಗೆ ಗೊತ್ತಿದ್ದಿದ್ದು. ಒಂದೊಂದ್ಸಲ ನಾನೇ, ನೀವು ಶ್ರೀಮಂತರಾಗಿ ಓದು ವಿದ್ಯೆಗೆ ಏಕಿಷ್ಟೊಂದು ಕಷ್ಟಪಡ್ತೀರಿ? ನಾವಂತೂ ಮಧ್ಯಮ ವರ್ಗದವರು, ಓದೇ ನಮಗೆ ಸರ್ವಸ್ವ ಎಂದೆ. ಅವಳು ಒಪ್ದೆ. ಆಗಲ್ಲ ರಾಜ್, ಅಪ್ಪನ ಶ್ರೀಮಂತಿಕೆ ಅನುಭವಿಸ್ತಾ ಸೋಫಾ ಮೇಲೆ ಕೂತು ವಿಡಿಯೋ ನೋಡ್ತಾ ಕೇಸರಿಬಾತ್ ತಿನ್ನುತ್ತಾ ಕಾಲ ಕಳಿಲಾರೆ. ನನಗೆ ಕ್ರಿಯಾತ್ಮಕ ಬದುಕಬೇಕು. ಅಪ್ಪ ಕಟ್ಟಿದ ಸಾಮ್ರಾಜ್ಯಕ್ಕೆ ಒಬ್ಬ ಸಾಮ್ರಾಜ್ಞಿಯಾಗಿ ಉದ್ದಿಮೆಗಳನ್ನ ಈಗಿನದಕ್ಕಿಂತ ಅಭಿವೃದ್ಧಿಪಡಿಸ್ತೀನಿ ಅಂತಿದ್ಲು. ಆಗಾಗ, ರಾಜ್, ನೀವು CA ಮುಗಿಸ್ದಲೇ ನಮ್ಮ ಜೈಶ್ರೀ ಟೆಕ್ಸ್ಟೈಲ್ ಕಂಪ್ನಿ ಆಡಿಟರ್ ಆಗಿ ಬರಬೇಕು. ತಿಂಗಳಿಗೆ 25,000 ರು ಸಂಬಳ, ಬಂಗಲೆಯ ಕಾರು ಎಲ್ಲ ಕೊಡ್ತಾರೆ ಅಂತಿದ್ಲು. ನಾನು ಪ್ರಾಡಕ್ಟ್ ವಿಭಾಗ ನೋಡ್ಕೋತೇನೆ. ಅದೇ ಕಂಪ್ನಿಲಿ ನೀವಿದ್ರೆ ನನಗೆ ದುಡಿಲಿಕ್ಕೆ ಉಲ್ಲಾಸ ಇರುತ್ತೆ ಅಂತಿದ್ಲು. ನಿಮ್ ತಂದೆ ನನ್ನ ನೋಡಿಲ್ವಲ್ಲ ಎಂದೆ. ಆದ್ರೆ ನಿಮ್ ಬಗ್ಗೆ ಕೇಳಿದ್ದಾರೆ. ನೀವು CA ಸ್ಟೂಡೆಂಟ್ ಆಗಿ ಪ್ರಾಜೆಕ್ಟ್ ವರ್ಕ್ಗೆ ನಮ್ಮ ಕಂಪ್ನಿಗೆ ಬಂದಿದ್ರಲ್ಲ, ಆಗ್ಲೇ ನಮ್ಮ ಕಂಪ್ನಿ ಅಧಿಕಾರಿಗಳು ನಿಮ್ ಬಗ್ಗೆ ನಮ್ಮ ತಂದೆಯವರಿಗೆ ವರದಿ ಒಪ್ಪಿಸಿದ್ದಾರೆ. ನಾನಂತೂ 10 ಸಲನಾದ್ರೂ ನಿಮ್ ಬಗ್ಗೆ ಪಪ್ಪ ಹತ್ರ ಮಾತಾಡ್ತೀನಿ ಅಂತಿದ್ಲು. ಫೈನಲ್ ಪರೀಕ್ಷೆ ಮುಗಿಸಿ ಬಂದ್ಮೇಲೆ ಸೋಮನಾಥನ ಮದ್ವೆ ಸಲುವಾಗಿ ಉಳಿಬೇಕಾಯ್ತು. ಆಗ ದಿನಾನೂ ಭೇಟಿ ಆಗ್ತಿದ್ಲು.
ಒಂದಿನ, ರಾಜ್, ನಿಮ್ ಗೆಳೆಯರ ವಿವಾಹ ಆಯ್ತು, ನಿಮ್ ಮದ್ವೆ ಯಾವಾಗ ಅಂದ್ಲು. ಒಂದ್ ಹುಡ್ಗಿ ಸಿಗ್ಬೇಕಲ್ಲ, ಮನ್ಸಿಗೆ ಒಪ್ಗೆ ಆಗೋ ಹುಡ್ಗಿ ಸಿಕ್ರೆ ಮದ್ವೆ ಎಂದೆ. ಇದುವರೆಗೆ ನಿಮ್ ಕಣ್ಣಿಗೆ ಬಿದ್ದ ಯಾವ ಹುಡ್ಗಿನೂ ನಿಮ್ಗೆ ಒಪ್ಗೆ ಆಗ್ಲಿಲ್ವೇ ಅಂದ್ಲು. ಹ್ಮ್ ಎಂದೆ. ಅವಳು ಕೋಪದಿಂದ, ರಾಜ್, ನೀವ್ ಎಂತ ಕಟಕ್ರು, ನಾನು ಯಾವ್ದ್ರಲ್ಲಿ ಕಡಿಮೆ ಆಗಿದ್ದೀನಿ, ನಿಮ್ಮ ಬಾಳ ಗೆಳತಿ ಆಗ್ಲಿಕ್ಕೆ ತಕ್ಕವಳಲ್ವಾ ಎಂದ್ಲು. ಅವಳ ಕಂಗಳಲ್ಲಿ ಒಳೆದ ಮುತ್ತಿನ ಹನಿಗಳಂತ ಕಂಬನಿ ಕಂಡು ಕರಗಿದೆ. ಜಯಶ್ರೀ, ನಾನೆಲ್ಲಿ ನೀವೆಲ್ಲಿ, ನೀವು ಆಕಾಶದಲ್ಲಿ ಅರಳಿದ ಕಮಲ, ನಾನು ಭೂಮಿ ಮೇಲಿನ ಭ್ರಮರ ಎಂದೆ. ನಾನು ನಿಮ್ಮನ್ನ ಪ್ರೀತಿಸ್ತೇನೆ, ತಂದೆಯವರಿಗೂ ನಾನು ನನ್ನ ಮನಸ್ಸು ತೆರೆದು ಹೇಳಿದ್ದೀನಿ. ಈಗ ನಮ್ಮ ಪಪ್ಪಾಗೂ ಆರೋಗ್ಯ ಚೆನ್ನಾಗಿಲ್ಲ, 2 ತಿಂಗಳಲ್ಲಿ ವಿವಾಹ ಮುಗಿಸಿ ಅಮೆರಿಕಾಗೆ ಹೋಗ್ತಾರೆ, ಅಲ್ಲಿ ಯಾವುದೋ ನರ್ಸಿಂಗ್ ಹೋಮ್ನಲ್ಲಿ 1 ವರ್ಷ ವಿಶ್ರಾಂತಿ ತಗೋತಾರೆ ಅಂದ್ಲು. ಮಾರನೇ ದಿನ ಅವರಪ್ಪನ್ನ ಭೇಟಿಯಾಗಿದ್ದೆ. ಅವಳು ಎಂ.ಕಾಮ್ ಮುಗಿಸಿದಾಳೆ, ನೀನು CA ಮುಗಿಸಿದ್ದಿ, ಇಬ್ರು ತುಂಬಾ ಬ್ರಿಲಿಯಂಟ್ಸ್ ಇದ್ದೀರಿ, ಕಂಪ್ನಿ ನಿಮಗೊಪ್ಸಿ ನಾನು ಅಮೆರಿಕಾಗೆ ಹೋಗ್ತೀನಿ ಅಂತ ಮಾತಿನ ಕೊನೆಯಲ್ಲಿ ಹೇಳಿದ್ರು. ಅವರು ನಮ್ಮಿಬ್ರ ಮದ್ವೆಗೆ ಒಪ್ಪಿಗೆ ನೀಡಿದ್ರು. ಮಾರನೇ ವಾರ ಅವ್ರ ಅಮ್ಮನ ಭೇಟಿ ಆದಾಗ್ಲೇ ಈ ತರ ಗೊಂದಲ ಪ್ರಾರಂಭ ಆಗಿದ್ದು ಎಂದು ದೀರ್ಘ ವಿವರಣೆ ನೀಡಿದ. ವನಜಮ್ಮ ನಿಶ್ಚಲ ಸ್ವರದಲ್ಲಿ, ನೀನು ಆ ಹುಡ್ಗಿನ ನಿಜವಾಗಿ ಪ್ರೀತಿಸಿದ್ರೆ ಮದ್ವೆ ಆಗು, ನಂದೇನು ಅಭ್ಯಂತರವಿಲ್ಲ ಎಂದ್ರು. ಆದ್ರೆ ಆ ಹುಡ್ಗಿ ನಿನಗೆ ವಿಧೇಯಳಾದ ಸೊಸೆ ಆಗಲ್ಲಮ್ಮ ಎಂದ. ನನಗೆ ವಿಧೇಯಳಾಗಿ ತಗ್ಗಿ ಬಗ್ಗಿ ನಡೆಯೋ ಸೊಸೆ ಅಂದ್ರೆ ಸೀನು ಮಗಳನ್ನ ಆಗ್ಬೇಕು. SLC ಫೇಲ್ ಆಗಿರೋ ಆ ಕಡು ಕುರೂಪಿ ಹುಡ್ಗಿನ ನೀನು ವಿವಾಹ ಆಗ್ತೀಯಾ ಎಂದರು ವನಜಮ್ಮ. ಸೀನು ಮಾವನ್ ಮಗಳ, ದೇವ್ರೇ ಗತಿ, ಅಂತ ಸೊಸೆ ಬರ್ಲಿ ಅಂತ ನೀನು ನನಗೆ ವಿದ್ಯಾಭ್ಯಾಸ ಮಾಡಿಸಿದ್ಯಾ, ಇಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಸಿದ್ಯಾಕೆ ಎಂದ. ಮಗನ ಓದಿನ ಆಸೆಗೆ ಪ್ರೋತ್ಸಾಹಿಸಿ ನೆರವು ಕೊಡ್ಬೇಕಾದ್ದು ನನ್ನ ಧರ್ಮ. ನೀನು ಮೊದಲೆಲ್ಲ MBA ಮಾಡಬೇಕು ಅಂತ ಆಸೆ ಇದೆ, 2 ಲಕ್ಷದವರೆಗೆ ಖರ್ಚು ಬರುತ್ತೆ ಅಂತಿದ್ದೆ, ಅದಕ್ಕೆ ಸಹ ನಾನು ಸಿದ್ಧಳಾಗಿದ್ದೆ. ಆದ್ರೆ CA ಮಾಡ್ತೀನಿ ಅಂತ ಶುರು ಮಾಡಿದಿ ಎಂದಳು. CA ಮುಗಿಸಿದ್ದಾಯ್ತು, ಅವ್ರ ಕಂಪ್ನಿಯಲ್ಲಿ ಜೂನ್ನಿಂದ ಆಡಿಟರ್ ಆಗಿ ಸೇರ್ತೀನಿ. ಮದ್ವೆ ವಿಷಯದಲ್ಲಿ ನನ್ನ ಮನಸ್ಸು ಡೋಲಾಯಮಾನವಾಗಿದೆ. ಅವಳನ್ನ ವಿವಾಹ ಆಗಲು ನಿರಾಕರಿಸಿದ್ರೆ ಬಹುಶಃ ಆ ಕಂಪ್ನಿ ಕೆಲಸ ನನಗೆ ಸಿಗಲಾರದು ಅನ್ಸುತ್ತೆ. ಕೆಲಸ ಏನು, ನೀನು ಬುದ್ಧಿವಂತ ಇರೋದ್ರಿಂದ ಯಾರಾದ್ರೂ ಕರೆದು ಕೊಡ್ತಾರೆ. ಆದ್ರೆ ಆ ಹುಡ್ಗಿನ ಗಟ್ಟಿ ಮನಸ್ಸಿನಿಂದ ನಿರಾಕರಿಸಿ ನಿಶ್ಚಿಂತವಾಗಿ ನೀನು ಇರಬಲ್ಲೆಯಾ? ಯಾವ ಕಾರಣಕ್ಕಾಗಿ ನೀನು ಅವಳನ್ನ ನಿರಾಕರಿಸ್ತಿದ್ದಿ? ಅವಳನ್ನ ವಿವಾಹ ಆದ್ರೆ ನಾನು ಅವ್ರ ಮನೆ ಅಳಿಯ ಆಗ್ಬೇಕಷ್ಟೆ, ಅವಳು ಇಲ್ಲಿ ಮನೆ ಸೊಸೆಯಾಗಿ ಬರಲಾರಳು. ಹುಚ್ಚಪ್ಪ, ನಾಳೆ ನಿನ್ಗೆ ಪಟ್ನದಲ್ಲಿಯೋ ಬಾಂಬೆ ಮದ್ರಾಸ್ ಎಲ್ಲಾದ್ರೂ ಕೆಲಸ ಸಿಕ್ತು ಅಂತಿಟ್ಕೋ, ನನ್ನತ್ರ ನೀನು ಕೂತಿರ್ತೀಯೋ ಅಥವಾ ವಿವಾಹಿತ ಪತ್ನಿಯನ್ನ ಇಲ್ಲಿ ನನ್ನ ಸೇವೆಗೆ ಬಿಟ್ಟು ಹೋಗ್ತೀಯೋ ಎಂದರು ತಾಯಿ. ಆಗಲ್ಲ, ನಿನ್ನನ್ನು ನನ್ನ ಮನೆ ಕರ್ತ್ಕೊಂಡು ಹೋಗ್ಬಲ್ಲೆ, ಪ್ರೀತಿಯಿಂದ ನೋಡ್ಕೋತೀನಿ ಎಂದನು. ಮುಂದುವರೆಯುವುದು.